ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಅಂದರೆ ತುಂಬ ಜನಕ್ಕೆ ತುಂಬ ಕಷ್ಟ ಅನ್ನೋದಿದೆ. ಏಕೆ ಅಂತಂದರೆ ಅವ್ರಿಗಂತೂ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಪ್ರತಿದಿನವೂ ಸತ್ತು ಹುಟ್ಟುತ್ತಿದ್ದಾರೆ. ಅವ್ರು ಹೇಳೋದು ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಕೇಳೋಕ್ಕಾಗೋದಿಲ್ಲ. ನನಗೆ ಸಾವಾದರೂ ಬರಬಾರ್ದ ರಾಯರೇ, ನನಗೆ ಸಾವಲ್ಲಾದರೂ ಅನುಗ್ರಹ ಕೊಡಬಾರ್ದ? ನಿಮ್ಮ ಹೆಸ್ರು ಹೇಳ್ಕೊಂಡು ನಾನು ಒಂದು ಬೆಳೆ ಅಂತ ಬೆಳೆದೆ, ಆ ಬೆಳೆಗೆ ಒಳ್ಳೆ ರೇಟ್ ಅನ್ನೋದು ನನಗೆ ಬರಲಿಲ್ಲ. ನಾನು ಸೊತ್ತು ತಿಂದವ್ರಿಗೆ ನಾನು ಸೊತ್ತು ತಿರುಗಿಸಿ ಕೊಡೋ ಮನಸ್ಸು ನೀವು ಕೊಡಲಿಲ್ಲ. ನಾನು 3 ವರ್ಷ 5 ವರ್ಷ 10 ವರ್ಷದಿಂದ ನಿಮ್ಮನ್ನು ಪೂಜೆ ಮಾಡ್ತಾಯಿದ್ದೀನಿ, ನಿಮ್ಮ ಸೇವೆ ನಾನು ಮಾಡ್ತಾಯಿದ್ದೀನಿ, ಏಕಾದಶಿ ಉಪವಾಸನೂ ಸಹ ಮಾಡ್ತಾಯಿದ್ದೀನಿ. ಆದರೂ ನನಗೇನಕ್ಕೆ ನೀವು ಕರುಣೆ ತೋರಿಸ್ತಾ ಇಲ್ಲ? ಏನಕ್ಕೆ ನನಗೆ ಒಳ್ಳೇದು ಮಾಡ್ತಾ ಇಲ್ಲ? ರಾಯರು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಪೂಜೆ ಮಾಡಿ ಅಂತ ನಾನು ಕಿವಿಗೆ ಬಿದ್ದಾಗಿಂದನೂ ನಾನು ರಾಯರು ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮನಸ್ಸಲ್ಲಿ ನೀನು ಸೂಚನೆ ಅನ್ನೋದು ಕೊಟ್ಟೆ. ನನ್ನ ಮನೆಗೆ ನೀನು ಬಂದೆ, ನನ್ನ ಕೈಲಿ ಪೂಜೆ ಮಾಡಿಸ್ಕೊಳ್ಳೋ ಥರ ನೀನು ಅನುಗ್ರಹ ಮಾಡಿದೆ. ಆದರೆ ನೀನು ಪೂಜೆ ಮಾಡ್ತಿದ್ದಷ್ಟು ನನಗೆ ಕಷ್ಟ ಜಾಸ್ತಿ ಬರ್ತಿದೆ. ಏಕೆ ತಂದೆ? ಮುಂಚೆ ಹೇಗೆ ಕಷ್ಟ ಇತ್ತೋ ಅದೇ ರೀತಿ ಕಷ್ಟ ಅನ್ನೋದಿದೆ. ನನಗೆ ಸ್ವಲ್ಪನೂ ಸಹ ಸುಧಾರಣೆ ಅನ್ನೋದು, ಚೇತರಿಕೆ ಅನ್ನೋದು ನನ್ನ ಕಷ್ಟದಲ್ಲಿ ನಾನು ನೋಡ್ತಾ ಇಲ್ಲ. ನಾನು ದುಡ್ದಿದ್ದಕ್ಕೆ ಹಣ ಅನ್ನೋದು ನನ್ನ ಕೈ ಸೇರ್ತಾ ಇಲ್ಲ. ನಾನು ನಂಬಿದವರು ನನ್ನಿಂದ ದೂರ ಹೋಗ್ತಿದ್ದಾರೆ. ನಾನು ಯಾರನ್ನ ತುಂಬ ನಂಬಿದ್ನೋ ಅವರೆಲ್ಲ ನನಗೆ ಮೋಸ ಮಾಡ್ತಿದ್ದಾರೆ. ನಾನು ಒಳ್ಳೆ ದಾರಿಗೆ ಹೋಗೋದೇ ತಪ್ಪ, ನ್ಯಾಯ ನೀತಿ ಧರ್ಮ ಅಂತ ಪಾಲಿಸೋದೇ ತಪ್ಪ ತಂದೆ? ನಿನ್ನ ಪೂಜೆ ಮಾಡೋದೇ ತಪ್ಪ? ನಾನು ಯಾಕಿಷ್ಟು ನೋವು ಕೊಡ್ತಾಯಿದ್ದೀರಾ? ಯಾಕಿಷ್ಟು ಕಷ್ಟ ಕೊಡ್ತಾಯಿದ್ದೀರಾ? ನಾನು ಏನಾದರೂ ಒಂದು ಕೆಲಸ ಮಾಡಿ ಜೀವನ ಮಾಡೋಣ ಅಂತಂದರೂ ಸಹ ಆ ಕೆಲಸದಲ್ಲಿ ನನಗೆ ಒಳ್ಳೆಯದಾಗ್ತಿಲ್ಲ. ನಾನು ಎಲ್ಲಿ ಕೆಲಸ ಹುಡ್ಕೊಂಡು ಹೋಗ್ತೀನೋ ಅಲ್ಲೆಲ್ಲ ನನಗೆ ಒಂಥರ ಅಲ್ಲಿ ಮಾಡೋಕ್ಕಾಗೋದಿಲ್ಲ, ಕಿರಿಕಿರಿ ಆಗುತ್ತೆ, ತೊಂದರೆ ಆಗ್ತಿದೆ, ಅಲ್ಲಿ ನಾನು ಮಾಡೋಕ್ಕಾಗಲ್ಲ. ನನ್ನ ಮನೆ ಪರಿಸ್ಥಿತಿ ನೋಡಿ ಕಷ್ಟನೋ ಸುಖನೋ ಅಂತ ಅಲ್ಲಿ ಮಾಡ್ತಿದ್ರೆ ಅಲ್ಲಿ ಮಾಡೋಂಥ ಜನನೂ ಅಷ್ಟೇ ನನಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಏನಕ್ಕೆ ನನಗೆ ನೀನು ಅನುಗ್ರಹ ಮಾಡ್ತಾಯಿಲ್ಲ? ನಾನು ನಿನ್ನನ್ನು ನಂಬಿರೋದೇ ತಪ್ಪ? ನೀನು ನಂಬಿ ಪೂಜೆ ಮಾಡ್ತಿರೋದೇ ತಪ್ಪ? ಯಾಕಪ್ಪ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೆಯಾ? ಆದರೆ ಇಷ್ಟೊಂದು ಪರೀಕ್ಷೆ ಮಾಡಬೇಡ, ನನಗೆ ಸಾವಾದರೂ ಕೊಟ್ಟುಬಿಡು, ಆ ಸಾವಾಗಾದರೂ ನನಗೆ ಅನುಗ್ರಹ ಮಾಡು, ಆ ಸಾವು ಹೋಗ್ಬೇಕಾದ್ರೂ ನನಗೆ ಒಳ್ಳೇದು ಮಾಡು ಅಂತ ತುಂಬ ಜನ ನೀವು ಕಷ್ಟನೆಲ್ಲ ನೀವು ಹೇಳ್ಕೊತಾ ಇದ್ದೀರಾ ರಾಯರ ಮುಂದೆ ಕೂತ್ಕೊಂಡು. ಏಕೆ ಅಂತಂದರೆ ನೀವು ಹೇಳೋ ಕಷ್ಟನೆಲ್ಲ ನಿಜವಾಗ್ಲೂ ನಮ್ಮ ಕೈಲೇ, ಮನುಷ್ಯರಾದವ್ರ ಕೈಲೇ ಕೇಳೋಕ್ಕಾಗೋದಿಲ್ಲ. ಮತ್ತು ಗುರು ರಾಯರು ಹೇಗೆ ನಿಮ್ಮ ಕಷ್ಟ ಎಲ್ಲ ಕೇಳ್ತಿದ್ದಾರೆ. ಒಂದು ದಿನ ಇದ್ದಂಥ ಕಷ್ಟ ನಾಳೆ ಇರೋದಿಲ್ಲ, ಇನ್ನೂ ಹೆಚ್ಚೆಚ್ಚು ಕಷ್ಟ ಅನ್ನೋದು ಬರ್ತಿದೆ. ಇವತ್ತು ಹೇಗೋ ನಾನು ನಿಭಾಯಿಸ್ದೆ, ಸಾಲದವ್ರಿಂದ ನಾನು ಹೇಗೋ ಒಂದು ಪಾರಾದೆ ನಾನು. ಆದರೆ ಸಾಲದವರು ನಾಳೆ ಬಿಡ್ತಾರ? ನನ್ನ ಸಾಲ ಅನ್ನೋದು ಮಾಡಲೇಬೇಕಾಗಿತ್ತು, ಅನಿವಾರ್ಯ. ನಾನು ಮಾಡಿದೆ, ಅದು ನನಗೋಸ್ಕರ ಮಾಡಿದ್ದೀನೋ ಇಲ್ಲ ಬೇರೆಯವ್ರಿಗೋಸ್ಕರ ನಾನು ಮಾಡಿದ್ದೀನೋ. ಸಾಲು ಸಮಸ್ಯೆ ತುಂಬ ಜಾಸ್ತಿ ಆಗಿದೆ ಭಗವಂತ. ನನಗೆ ಮನೆ ಪರಿಸ್ಥಿತಿ ನಡೆಸೋದಕ್ಕೂ ಕಷ್ಟ ಆಗ್ತಿದೆ, ಆರೋಗ್ಯ ಇಲ್ಲ. ನಾನು ಬೆಳೆದಂಥ ಬೆಳೆಗೆ ನೀನು ಒಳ್ಳೆ ರೇಟ್ ಅನ್ನೋದು ಕೊಡ್ತಾಯಿಲ್ಲ, ನನಗೆ ನೀನು ಅನುಗ್ರಹ ಮಾಡ್ತಿಲ್ಲ. ನನ್ನ ಸೊತ್ತು ತಿಂದಿದ್ದಾರಲ್ಲ ಅವರು ನನ್ನ ಕಣ್ಣೆದುರುಗಡೆನೇ ಚೆನ್ನಾಗಿದ್ದಾರೆ, ಅವ್ರನ್ನೆಲ್ಲ ನನ್ನ ಕಣ್ಣೆದುರುಗಡೆ ಚೆನ್ನಾಗಿಟ್ಟಿದ್ದೀರಲ್ಲ. ಮತ್ತು ನಾನು ರಾಯರು ಪೂಜೆ ಮಾಡಿ ನನಗೇನು ಫಲ ಬಂತು? ದೇವರು ಪೂಜೆ ಮಾಡದಿರೋರಿಗೆ, ದೇವ್ರು ನಂಬದೇ ಇರೋರಿಗೆ ನೀನು ಅನುಗ್ರಹ ಮಾಡ್ತಿದ್ದೀರಲ್ಲ ನೀವು. ಮತ್ತು ನಾನೇನು ಪಾಪ ಮಾಡಿದ್ದೀನಿ, ನಾನೇನು ಕರ್ಮ ಮಾಡಿದ್ದೀನಿ, ನನಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಿದೆ ಅಂತ ಸುಮಾರು ಜನ ನೀವು ರಾಯರು ಪೂಜೆ ಮಾಡೋಂಥವ್ರು ನಿಮ್ಮ ಕಷ್ಟನೆಲ್ಲ ಹೇಳ್ಕೊತಾ ಇದ್ದೀರಾ. ನಿಮ್ಮ ಕಷ್ಟನೆಲ್ಲ ದೂರ ಮಾಡಲಿ ರಾಯರು, ನಿಮ್ಗೆ ಅನುಗ್ರಹ ಮಾಡಲಿ ಅಂತಲೇ ನಾನು ರಾಯರಿಗೆ ವಿಶೇಷವಾದಂಥ ನನ್ನ ಪೂಜೆ ನಾನು ಖಂಡಿತ ನಾನು ಮಾಡ್ತೀನಿ. ಏಕೆಂತಂದರೆ ಒಬ್ಬ ಮನುಷ್ಯನಿಗೆ ಕಷ್ಟ ಬಂದಾಗ, ಒಬ್ಬ ಮನುಷ್ಯನ ಹತ್ರ ಹೇಳ್ಕೊಂಡಾಗ ನಮಗೆ ಒಂಥರ ನೋವಾಗುತ್ತೆ. ಅಪ್ಪ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ಯಾ, ನಮಗೊಂದು ರೀತಿ ಕಷ್ಟ ಕೊಟ್ಟರೆ ಬೇರೆಯವ್ರದ್ದೇ ಕಷ್ಟ ಕೇಳೋಕ್ಕಾಗಲ್ವಲ್ಲ ತಂದೆ? ನಮ್ದು ಹೇಗೋ ನಮ್ಮ ಕಷ್ಟ ಹೇಗೋ ಇದೆ ಅಂತ ನಾವು ಅಂದ್ಕೊಳ್ಬೇಕಾದ್ರೆ ಬೇರೆಯವ್ರ ಕಷ್ಟ ಕೇಳ್ಬಿಟ್ಟು ಅವ್ರದ್ದು ಅಷ್ಟೊಂದು ದೊಡ್ಡ ಕಷ್ಟ ಇದೆಯಾ, ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ಅಂತ ನಮ್ಮ ಮನ್ಸಿಗೆ ತುಂಬ ನೋವಾಗುತ್ತೆ. ಆದರೆ ದೇವ್ರುಗಳು ಕಣ್ಮುಚ್ಕೊಂಡು ಕೂತಿದ್ದಾರ ಅಂತ ಕೆಲವೊಂದು ಟೈಮಲ್ಲಿ ನನಗೂ ತುಂಬಾ ಬೇಜಾರಾಗುತ್ತೆ. ಏಕೆ ಅಂತಂದರೆ ರಾಯರು ನಾವೆಷ್ಟೆಲ್ಲ ಪೂಜೆ ಮಾಡ್ತೀವಿ, ಏನಕ್ಕೋಸ್ಕರ ನಾವು ರಾಯರ ಪೂಜೆ ಮಾಡೋದು? ನಮ್ಮ ಕಷ್ಟ ದೂರ ಆಗಲಿ ಅಂತ. ನಾವು ಪೂಜೆ ಮಾಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ನಾವೇನಾದರೂ ಲೋಪದೋಷ ಇದೆಯಾ ಪೂಜೆನಲ್ಲಿ? ಏನಾದರೂ ತಪ್ಪಿದರೆ ಕನಸಿನ ಮುಖಾಂತರ ಬಂದು ನೀನು ಮಾಡ್ತಿರೋ ಪೂಜೆ ನನಗಿಷ್ಟ ಆಗ್ತಿಲ್ಲ, ನೀನು ಮಾಡ್ತಿರೋ ಪೂಜೆನಲ್ಲಿ ಲೋಪದೋಷ ಇದೆ, ಆ ಪೂಜೆ ನನಗೆ ಮುಟ್ಟುತ್ತಾ ಇಲ್ಲ,
ನೀವು ಪೂಜೆ ಮಾಡಿದ್ದಕ್ಕೆ ನನಗೆ ಅನುಗ್ರಹ ಮಾಡೋಕ್ಕಾಗ್ತಿಲ್ಲ ಅಂತ ಸರಿ ತಪ್ಪನ್ನೆಲ್ಲ ನಮಗೆ ಕನಸಿನಲ್ಲಿ ಬಂದು ಸೂಚನೆ ಮುಖಾಂತರ ಹೇಳು ಭಗವಂತ. ಅವಾಗಾದರೂ ನಮ್ಮ ತಪ್ಪನ್ನ ನಾವು ತಿಳ್ಕೊಂಡು ನಾವು ನಿಂಗೆ ಹೇಗೆ ಸೇವೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅದೇ ರೀತಿ ನಾವು ಮಾಡ್ತಾ ಹೋಗ್ತೀವಿ. ಮನುಷ್ಯರಾದವರು ತಪ್ಪು ಮಾಡ್ತಾರೆ, ಆದರೆ ದೇವರಾದವರು ನೀವು ಅದನ್ನೆಲ್ಲ ಸರಿ ಮಾಡಬೇಕು. ನೀವು ಸರಿಯಾದ ದಾರಿಯಲ್ಲಿ ನಡೆಯೋ ಥರ ನೀವು ಸೂಚನೆ ಕೊಡಬೇಕು. ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ನೀವು ಕರ್ಕೊಂಡು ಹೋಗಬೇಕು, ಸರಿಯಾದ ದಾರಿನಲ್ಲಿ ನೀವು ಕರ್ಕೊಂಡು ಹೋಗಬೇಕು. ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತು ತಾನೇ, ಮತ್ತು ಏನಕ್ಕೆ ನಮ್ಗೆ ಇಷ್ಟೊಂದು ನೋವು ಕೊಡ್ತಾ ಇದ್ದೀರಾ? ನೀವು ತಿದ್ದಬೇಕಲ್ವಾ, ನಿಮ್ಮ ಮಕ್ಕಳು ತಾನೇ ನಾವು. ತಿದ್ದಿ ಬುದ್ಧಿ ಹೇಳಿ ನಮ್ಮನ್ನ ಒಳ್ಳೆ ದಾರಿಗೆ ನೀವು ತೊಗೊಂಡು ಬರಬೇಕಲ್ವಾ. ನಾವು ಪೂಜೆ ಮಾಡಿದ್ದಕ್ಕೆ ಫಲ ಏನು ಕೊಡ್ತಿದ್ದೀರಾ? ಕಷ್ಟ ಕೊಡ್ತಾ ಇದ್ದೀರಾ ಅಷ್ಟೇ. ನಮ್ಮ ಪೂಜೆ ಮಾಡಿದ್ದಕ್ಕೆ ಫಲ ನೀವು ಒಳ್ಳೇದು ಮಾಡ್ತಾ ಇಲ್ಲ, ಅನುಗ್ರಹ ಮಾಡ್ತಾ ಇಲ್ಲ, ಕಷ್ಟನೇ ಜಾಸ್ತಿ ಕೊಡ್ತಿದ್ದೀರಾ. ಒಬ್ಬೊಬ್ರಿಗೂ ಒಂದೊಂದು ಥರ ಕಷ್ಟ ಕೊಡ್ತಿದ್ದೀಯಲ್ಲ ತಂದೆ, ಬೇಡ ಭಗವಂತ. ಕಷ್ಟನ ತಡ್ಕೊಳಕ್ಕಾಗೋದಿಲ್ಲ ತಂದೆ. ನಮಗೆ ಆಡಂಬ್ರ ಜೀವನ ಬೇಡ ಭಗವಂತ. ಅವತ್ತು ದುಡ್ದು ಅವತ್ತು ಜೀವನ ಮಾಡೋ ಥರ ನಮಗೆ ಅನುಗ್ರಹ ಮಾಡು. ಅನ್ನ ತಿನ್ನೋಕೆ ದಾರಿ ಕೊಟ್ಟಿಲ್ಲ ಅಂದರೂ ನೀನು ಗಂಜಿ ಕುಡಿಯೋಕ್ಕಾದ್ರೂ ದಾರಿ ತೋರಿಸು ನನ್ನ ತಂದೆ. ನಾವು ಮಾಡೋ ಕೆಲಸದಲ್ಲಿ ಯಾವ ಲೋಪ ದೋಷ ತೊಂದರೆ ತಾಪತ್ರೆ ಅಲ್ಲಿ ಯಾವುದೋ ಒಂದು ತೊಂದರೆ ಅಡ್ಡಿ ಆತಂಕ ಬರ್ದಿರೋ ಹಾಗೆ ನೀನು ನಮ್ಮ ಜೊತೆಯಲ್ಲಿರಬೇಕು. ನಮ್ಮ ಮನೆ ನಮ್ಮ ಮನಸ್ಸಲ್ಲಿ ಇರಬೇಕು. ನೀನು ಕಷ್ಟ ಕೊಡಬೇಡ ಅಂತ ನಾವು ಕೇಳೋದಿಲ್ಲ, ಆ ಕಷ್ಟದ ಜೊತೆಲೂ ನೀನು ನಮ್ಮ ಜೊತೆಯಲ್ಲಿರಬೇಕು. ಆವಾಗ ನಾವು ಪಡೋ ಕಷ್ಟ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನಾವೆಷ್ಟು ಕಷ್ಟ ಅನುಭವಿಸಿದ್ದೀವಿ ಅನ್ನೋದು ನಿನಗೆ ಗೊತ್ತಾಗುತ್ತೆ. ನಿನ್ನ ತಂದೆ ಶ್ರೀಹರಿ ಇದ್ದಾರಲ್ಲ, ಅವ್ರನ್ನೂ ಸಹ ನಾವೆಷ್ಟು ನಂಬ್ತಾ ಇದ್ದೀವಿ ಅಲ್ವಾ. ಅವ್ರ ಹತ್ರ ಹೋಗಿ ನೀವು ಕೇಳಿದ್ರೆ ಖಂಡಿತ ಅನುಗ್ರಹ ಮಾಡ್ತಾರೆ. ನಾವು ಕೇಳೋದಕ್ಕಿಂತ ನೀವು ಕೇಳಿದ್ರೆ ಖಂಡಿತ ಅನುಗ್ರಹ ಮಾಡ್ತಾರೆ. ನನ್ನನ್ನು ತುಂಬ ಜನ, ಸಾಕಷ್ಟು ಜನ ನನ್ನ ಪೂಜೆ ಮಾಡ್ತಿದ್ದಾರೆ, ನನ್ನನ್ನು ನಂಬಿದ್ದಾರೆ ತಂದೆ. ಆದರೆ ನಾನು ಅವ್ರಿಗೆ ಅನುಗ್ರಹ ಮಾಡೋಕ್ಕಾಗ್ತಿಲ್ಲ. ನೀವು ದಾರಿ ತೋರಿಸ್ಬೇಕು. ಅವ್ರ ಮನೆ ದೇವರಾಗಿರ್ಬೋದು, ಇಲ್ಲ ವಿಘ್ನೇಶ್ವರ ಆಗಿರ್ಬೋದು, ಆ ವಿಘ್ನಗಳನ್ನೆಲ್ಲ ದೂರ ಮಾಡಿ ಮನೆ ದೇವ್ರುಗಳ ಹತ್ರ ನೀವು ಒಂದು ಪ್ರಾರ್ಥನೆ ಮಾಡಿಕೊಂಡಾಗ, ನೀವು ಶ್ರೀಹರಿ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತ ಅವರೆಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ತಂದೆ. ಯಾಕೆಂತಂದರೆ ನಾವು ದೇವ್ರುಗಳ್ನ ನಂಬಿ ಪೂಜೆ ಮಾಡೋವಂಥದ್ದು. ಆ ಪೂಜೆನಲ್ಲಿ ಏನು ಲೋಪದೋಷ ಇದೆಯೋ, ಏನು ತಪ್ಪಾಗ್ತಿದೆಯೋ, ನಮ್ಮಿಂದ ಏನು ಕೆಡುಕಾಗ್ತಿದೆಯೋ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಕೆಟ್ಟದಾಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಸೂಚನೆ ಕೊಡಬೇಕಲ್ವ ತಂದೆ. ಒಂದು ದಿವಸ 2 ದಿವಸ ಆದರೆ ಕಷ್ಟನ ನಾವು ಅನುಭವಿಸ್ಬೋದು. ಜೀವನ ಪೂರ್ತಿ ಕಷ್ಟನೇ ಕೊಟ್ಟರೆ ನಾವು ಹೇಗಪ್ಪ ತಡ್ಕೊಳ್ಳೋದು? ಆವಾಗ ನಿನ್ನ ಮೇಲೆ ನಂಬಿಕೆನೂ ಸಹ ನಮ್ಗೆ ಹೊರಟೋಗುತ್ತೆ. ದೇವ್ರ ಪೂಜೆ ಮಾಡಿದ್ರು ಕಷ್ಟ ಬರ್ತಿದೆ ಅಂತಂದರೆ ಮತ್ತು ನಾವೇಂತಕ್ಕೆ ದೇವ್ರ ಪೂಜೆ ಮಾಡಬೇಕು? ಪೂಜೆ ಮಾಡೋದೇ ಇಲ್ಲ. ದೇವ್ರ ಪೂಜೆ ಮಾಡದೇ ಇರೋರಿಗೆಲ್ಲ ಒಳ್ಳೇದಾಗ್ತಿದೆ ಅಂದರೆ ನಾವು ದೇವ್ರ ಪೂಜೆ ಮಾಡೋದೇ ಇಲ್ಲ. ನಾವು ಸತ್ಯ ಧರ್ಮ ದಾರಿನಲ್ಲಿ ನಡೆಯೋದಿಲ್ಲ, ಅನ್ಯಾಯ ದಾರಿಗೆ ನಾವು ಹೋಗ್ತೀವಿ. ಅವಾಗಾದರೂ ನಮಗೆ ಅನುಗ್ರಹ ಮಾಡ್ತೀರಾ ತಂದೆ ಅಂತ ನಾವು ರಾಯರ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟನೆಲ್ಲ ನಾವು ಕೇಳ್ಕೊತೀವಿ. ಏಕೆಂತಂದರೆ ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಬರ್ತಿದೆ. ಸುಮಾರು ಜನಕ್ಕೆ ನಾವೊಂದು ಸಮಾಧಾನದಲ್ಲಿ ಮಾತು ಹೇಳ್ಬೋದು, ಇವತ್ತಲ್ಲ ನಾಳೆ ರಾಯರು ಒಳ್ಳೇದು ಮಾಡ್ತಾರೆ, ರಾಯರು ಅನುಗ್ರಹ ಮಾಡ್ತಾರೆ ಅಂತ ನಾವು ಸಮಾಧಾನ ಹೇಳ್ಬೋದು. ಏಕೆಂತಂದರೆ ನೊಂದ ಮನಸ್ಸುಗಳಿಗೆ ನಾವು ನೋವಿನಿಂದ ಹೇಳೋದಕ್ಕಿಂತ ಒಂದು ಒಳ್ಳೆ ಮಾತು ಅವ್ರಿಗೆ ಸಮಾಧಾನ ಆಗೋ ಥರ ಹೇಳಿದ್ರೆ ಒಳ್ಳೆಯದಾಗುತ್ತೆ. ಅವರು ಒಂದು ಮುಂದೆ ಬರೋ ದಿನಗಳಲ್ಲಿ ನಮಗೆ ರಾಯರು ಅನುಗ್ರಹ ಮಾಡ್ತಾರೆ, ನಾವು ನಂಬಿರೋ ದೇವರು ನಮ್ಗೆ ದಾರಿ ತೋರಿಸ್ತಾರೆ, ದಿಕ್ಕು ತೋರಿಸ್ತಾರೆ ಅಂತ ಅವರು ಸಹ ನಂಬಿರ್ತಾರೆ. ಏಕೆಂತಂದರೆ ಕೆಲವೊಂದು ಟೈಮಲ್ಲಿ ನಾನು ತುಂಬಾ ಕಷ್ಟ ಅನುಭವಿಸಿದ್ದೀನಿ, ತುಂಬಾ ನೋವು ಅನುಭವಿಸಿದ್ದೀನಿ. ನೀನು ಅನುಗ್ರಹ ಮಾಡ್ತಿಲ್ಲ ಅಂತ ಅನ್ನೋ ಟೈಮಲ್ಲೂ ಸಹ ನಾನು ತುಂಬ ಕೋಪ ಮಾಡ್ಕೊಂಡಿದ್ದೀನಿ ನಿನ್ನ ಮೇಲೆ. ಆವಾಗ ನನಗೆ ನಿನ್ಗೇನು ಅನ್ನಿಸ್ತು, ನಿನ್ನ ಮನಸ್ಸಲ್ಲಿ ಏನು ಬತ್ತು ಅನ್ನೋದು ಗೊತ್ತಿಲ್ಲ. ನನಗೆ ಅಷ್ಟೋ ಇಷ್ಟೋ ನೀನು ನನಗೆ ಅನುಗ್ರಹ ಮಾಡ್ತಾ ಇದೀಯ. ಆದರೆ ನಿನ್ನನ್ನು ಯಾರೆಲ್ಲ ನಂಬಿದಾರೋ ಅವ್ರಿಗೆಲ್ರಿಗೂ ನೀನು ಒಳ್ಳೇದು ಮಾಡಲೇಬೇಕು. ನನ್ನ ಕೋರಿಕೆ ಇದು ಭಗವಂತ. ಏಕೆಂತಂದರೆ ಅವರು ನಾನು ಚೆನ್ನಾಗಿದ್ದೀನಿ ಅಕ್ಕ, ನಾನು ರಾಯರು ಪೂಜೆ ಮಾಡಿದ್ಮೇಲೆ ನನಗೆ ಅಷ್ಟೋ ಇಷ್ಟೋ ರಾಯರು ಒಳ್ಳೇದು ಮಾಡಿದ್ದಾರೆ, ರಾಯರು ಅನುಗ್ರಹ ಮಾಡಿದ್ದಾರೆ, ರಾಯರು ಇದ್ದಾರೆ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ದೀನಿ ಅಂತ ಅವ್ರು ಹೇಳಿದ್ರೆ ಆವಾಗ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆದರೆ ಅವರು ನಾನು ಎಷ್ಟು ಪೂಜೆ ಮಾಡ್ತೀನಿ, ಎಷ್ಟು ಏಕಾದಶಿ ದಿವಸ ನಿರ್ಜಲ ಉಪವಾಸನೂ ಸಹ ಮಾಡ್ತಾಯಿದ್ದೀನಿ, ಆದರೂ ದೇವ್ರಿಗೆ ಕಣ್ಣಿಲ್ಲ, ಕರುಣೆನೂ ಇಲ್ಲ, ಒಳ್ಳೇದು ಮಾಡ್ತಿಲ್ಲ. ಮತ್ತು ನಾನೇಂತಕ್ಕೆ ದೇವ್ರ ಪೂಜೆ ಮಾಡಬೇಕು? ನನಗೆ ಸಾವೇ ಗತಿ ಅನಿಸ್ಬಿಟ್ಟಿದೆ. ಆ ಸಾವಾದರೂ ಕೊಡು ತಂದೆ ಅಂತ ದೇವ್ರ ಮುಂದೆ ಕೂತ್ಕೊಂಡು ನಾನು ಬೇಡ್ಕೋತೀನಿ. ನನಗೆ ಸಾವು ಸಹ ಕೊಡ್ತಾ ಇಲ್ಲ ದೇವರು. ಈ ಕಡೆ ಬದುಕೋದಕ್ಕೂ ನನಗೆ ಬಿಡ್ತಾ ಇಲ್ಲ, ಸಾಯೋದಕ್ಕೂ ನನಗೆ ಅನುಗ್ರಹ ಮಾಡ್ತಾ ಇಲ್ಲ. ನಾನು ಏನು ಮಾಡಬೇಕು? ನನ್ನ ಜೀವನ ಯಾವ ಥರ ಆಗಿದೆ ಅಂತಂದರೆ ಇತ್ತಾಗ ಬದುಕೋಕ್ಕೂ ಆಗಲ್ಲ, ಸಾಯೋಕ್ಕೂ ಆಗಲ್ಲ, ಆ ಥರ ಆಗಿದೆ. ಒಂದು ಕಡೆ ಸಾಲದವ್ರ ಕಾಟ ಆದರೆ, ಒಂದು ಕಡೆ ಮನೆ ಪರಿಸ್ಥಿತಿ, ಒಂದು ಕಡೆ
ಆರೋಗ್ಯ ಸರಿ ಇಲ್ಲ. ನಾನು ನಂಬಿದಂಥ ಜನನೇ ನನಗೆ ಮೋಸ ಮಾಡಿದ್ದಾರೆ. ನಾನು ಯಾರನ್ನ ನಂಬಿ ಒಂದು ಸಾಲ ಅಂತ ಈಸ್ಕೊಟ್ನೋ ಅವರೇ ನನಗೆ ಉಲ್ಟಾ ಹೊಡೆದಿದ್ದಾರೆ. ನೀನೇನು ಕೊಟ್ಟೇ ಇಲ್ಲ, ನೀನು ಕೊಟ್ಟಿದ್ದಕ್ಕೆ ಸಾಕ್ಷಿ ಏನು ಅಂತ ಕೇಳ್ತಿದ್ದಾರೆ. ನಾನು ಯಾರನ್ನ ಸಾಕ್ಷಿಗೆ ಕರ್ಕೊಂಡು ಬರಲಿ? ಎಲ್ಲ ಸಮಸ್ಯೆನೂ ನನ್ನ ತಲೆ ಮೇಲೆ ಬಂದಿದೆ ಭಗವಂತ ಅಂತ ಅವರು ಒಂದು ಕಷ್ಟನ ನಮ್ಮ ಎದುರುಗಡೆ ಹೇಳ್ಕೊಂಡಾಗ ನಮಗೆಷ್ಟು ನೋವಾಗುತ್ತೆ. ಆದರೆ ಮನುಷ್ಯರಾದಂಥ ನಮ್ಗಳಿಗೆ ಅವ್ರ ಕಷ್ಟ ಕೇಳೋಕ್ಕಾಗೋದಿಲ್ವಾ? ಮತ್ತು ದೇವರಾದಂಥ ನೀವುಗಳು ಹೇಗೆ ಕೇಳ್ತಾ ಇದ್ದೀರಾ? ಹೇಗೆ ಅವ್ರ ಮನೆಯಲ್ಲಿ ಇಷ್ಟೊಂದು ಕಷ್ಟನೆಲ್ಲ ನೋಡ್ಕೊಂಡು ಹೇಗೆ ನೀನಿದ್ದೀಯಾ ಭಗವಂತ? ನಿಮ್ಮ ಕಳ್ಳಾರು ಚುರುಕನ್ನಲ್ವಾ? ನೀನು ಕರುಣೆನಾದರೂ ತೋರಿಸ್ಬೇಕಲ್ವಾ? ಅವ್ರು ಅಷ್ಟು ಇಷ್ಟು ಕೊಡು ಅಂತ ಕೇಳ್ತಾರಾ? ಆಡಂಬರದ ಜೀವನ ನನಗೆ ಕೊಡು ಅಂತ ಕೇಳ್ತಾರಾ? ಖಂಡಿತ ಕೇಳೋದಿಲ್ಲ. ನಮಗೆ ಒಂದು ಬಡತನನೇ ಇರಲಿ, ಅದರಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿ ಕೊಡು, ನಮಗೆ ಆರೋಗ್ಯ ಭಾಗ್ಯ ಕೊಡು, ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟದ್ದು ನಡೆದಿರೋ ಹಾಗೆ ನಮ್ಮ ಜೊತೆ ನೀನಿದ್ದು ಅನುಗ್ರಹ ಮಾಡು ಅಂತ ಅವರಿಷ್ಟನ್ನೇ ಕೇಳ್ಕೊಳ್ಳೋದು. ಅವರೇನು ಕಾರ್ ಕೊಡು, ಬಂಗ್ಲೆ ಕೊಡು, ನಮಗೆ ಆಡಂಬರದ ಜೀವನ ಆ ಥರ ಯಾರು ಕೇಳ್ತಾ ಇಲ್ಲ ಭಗವಂತ. ಆ ಥರ ಕೇಳ್ದಿರೋರ್ಗೂ ಸಹ ನೀನು ಕೊಡ್ತಾ ಇದೀಯಾ, ಅನುಗ್ರಹ ಮಾಡ್ತಾ ಇದೀಯಾ, ಕೆಟ್ಟೋರಿಗೆಲ್ಲ ನೀನು ಒಳ್ಳೇದು ಮಾಡ್ತಾ ಇದೀಯಾ. ನಾವು ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಲ್ವಾ ಭೂಮಿ ಮೇಲೆ, ಹಾಗಾಗಿ ಕೆಟ್ಟವರು ತುಂಬ ಚೆನ್ನಾಗಿ ಬದುಕ್ತಿದ್ದಾರೆ, ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಬರ್ತಿದೆ. ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಕೆಟ್ಟವ್ರಿಗೆ ಹೇಗೆ ನೀನು ಅನುಗ್ರಹ ಮಾಡಬೇಕು ಆ ರೀತಿ ಮಾಡು, ಒಳ್ಳೆಯವ್ರನ್ನ ಯಾವ ರೀತಿ ಕಾಯಬೇಕು ಆ ರೀತಿ ನೀನು ಕಾಯಿ ಅಂತ ನನ್ನ ತಂದೆ ಶ್ರೀಹರಿ ಹತ್ರ ನಾನು ಕೇಳ್ಕೊತೀನಿ. ನಾವು ರಾಯರನ್ನ ಎಷ್ಟು ನಂಬ್ತೀವೋ ತಂದೆ ಶ್ರೀಕೃಷ್ಣ ಪರಮಾತ್ಮನು ನಾವು ಅಷ್ಟೇ ನಂಬೋವಂಥದ್ದು. ಯಾಕೆ ಅಂತಂದರೆ ಬ್ರಹ್ಮಾಂಡನೇ ಆಳೋ ಶ್ರೀಹರಿ ಅವರು ಮೊದಲು ಅವ್ರನ್ನ ನಂಬಿ ನಾವು ಅವ್ರ ಮುಖಾಂತರ ನಾವು ಹೋಯ್ತು ಅಂತಂದರೆ ನಮ್ಮ ಕಷ್ಟ ಎಲ್ಲ ದೂರ ಮಾಡ್ತಾರೆ. ಶ್ರೀಕೃಷ್ಣ ಕೆಲವ್ರಿಗೆ ಒಳ್ಳೇದು ಮಾಡ್ತಾರೆ, ಕೆಲವ್ರಿಗೆ ಪಾಪಿಗಳಿಗೆ ಕಷ್ಟ ಅನ್ನೋದು ಕೊಡ್ತಾರೆ. ಆದರೆ ನನ್ನ ತಂದೆ ಶ್ರೀಹರಿ ಹತ್ರ ರಾಯರ ಹತ್ರ ನಾನು ಕೇಳ್ಕೊಳ್ಳೋದೇ ಇಷ್ಟು, ಬೇಡ ತಂದೆ, ಒಳ್ಳೆಯವ್ರಿಗೆ ನೀವು ಒಳ್ಳೇದೇ ಮಾಡಬೇಕು, ಕೆಟ್ಟವ್ರಿಗೆ ನೀವು ಕೆಟ್ಟದೇ ಮಾಡಬೇಡಿ ಅಂತ ನಾನು ಕೇಳ್ತೀನಿ. ಯಾಕೆ ಅಂತಂದರೆ ಕೆಟ್ಟವರು ಅವ್ರು ಮಾಡಿದಂಥ ಪಾಪಕ್ಕೆ ಅವ್ರು ಶಿಕ್ಷೆ ಅನುಭವಿಸ್ಬೇಕು. ಬೇರೆಯವ್ರಿಗೆ ಕಷ್ಟ ಕೊಡೋದ್ರಿಂದನೇ ಅವ್ರಿಗೆ ಸುಖ ಬರುತ್ತೆ ಅನ್ನೋದಾಯಿತು ಅಂತಂದರೆ ಅವ್ರನ್ನೆಲ್ಲ ನೀವೇ ನೋಡ್ಕೋಬೇಕು, ನೀವೇ ಕಾಡಬೇಕು, ನೀವೇ ಅನುಗ್ರಹನೂ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆದರೆ ರಾಯರು ಪೂಜೆ ಮಾಡ್ತಾ ಇರೋಂಥವ್ರು ತುಂಬ ಅಂದರೆ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಪ್ರತಿದಿನವೂ ನೋವಲ್ಲಿ ಅವ್ರು ಜೀವನ ಮಾಡ್ತಿದ್ದಾರೆ, ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ರಾಯರೇ ಬೇಡ ತಂದೆ, ನೀವು ಇಷ್ಟೊಂದು ಪರೀಕ್ಷೆ ಮಾಡಿದ್ದು ಸಾಕು ಭಗವಂತ, ಇನ್ನು ಮುಂದೇನು ನಮ್ಮನ್ನು ನೀವು ಪರೀಕ್ಷೆ ಮಾಡೋದಕ್ಕೆ ಬರಬೇಡಿ. ಏಕೆ ಅಂತಂದರೆ ನಾವು ಮನುಷ್ಯರು ತಡ್ಕೊಳಕ್ಕಾಗೋದಿಲ್ಲ. ನೀವು ಹೇಗೆ ಒಂದು ಕಷ್ಟನೋ ತಡ್ಕೊಳ್ದಿರ ನೀವು ಯಾವ ಥರ ಒಂದು ದೀಪಕ್ಕೆ ಸಿಕ್ಕಿದ ಹುಳು ಹಾಗೆ ಎಷ್ಟೊಂದು ಚರ್ಪಡಿಸಿದ್ರಿ, ಅದೇ ಥರ ಅಲ್ವಾ ನಾವುಗಳು, ನಮಗೂ ಜೀವ ಇದೆ, ಜೀವನ ಇದೆ ಭಗವಂತ, ನಮ್ಮನ್ನು ನಂಬ್ಕೊಂಡು 4 ಜನ ಇದ್ದಾರೆ, ಒಂದು ಸಂಸಾರ ಇದೆ. ನಾವು ಜೀವನದಲ್ಲಿ ನಾವು ಅಷ್ಟು ಮೇಲಕ್ಕೆ ಹೋಗಲಿಲ್ಲ ಅಂದರೂ ನಮ್ಮ ಜೀವನದಲ್ಲಾದರೂ ನಾವು ಅನ್ನ ಬಟ್ಟೆಗಾದರೂ ನೇರವಾಗಿರ್ಬೇಕಲ್ವ ತಂದೆ. ಎಲ್ರಿಗೂ ಅಷ್ಟು ನೀವು ಅನುಗ್ರಹ ಮಾಡಿ, ಕಷ್ಟ ಕೊಡಬೇಡಿ ಅಂತ ಕೇಳಲ್ಲ, ಆ ಕಷ್ಟಕ್ಕೆ ಒಂದು ಪರಿಹಾರ ಅಂತಲೂ ಕೊಡಿ ತಂದೆ. ನೀವು ನಮ್ಮನ್ನು ಇಷ್ಟೊಂದು ನೀವು ಅಳಿಸ್ಬೇಡಿ, ಕಾಯಿಸ್ಬೇಡಿ, ಸತಾಯಿಸ್ಬೇಡಿ ಭಗವಂತ. ಏಕೆ ಅಂತಂದರೆ ರಾಯರು ಪೂಜೆ ಮಾಡಿದ್ರು ಕೆಡ್ತಾಗ್ದಿದೆ ಅಂತಂದರೆ ಸುಮಾರು ಜನ ನೀನು ಪೂಜೆ ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ಏಕೆಂತಂದರೆ ಅಷ್ಟು ಶ್ರಮ ಅನ್ನೋದು ಪಟ್ಕೊಂಡು ನೀನು ಸೇವೆ ಮಾಡ್ತಾರೆ ಭಗವಂತ. ಎಲ್ಲ ದೇವ್ರುಗಳು ಪೂಜೆ ಮಾಡೋ ಥರ ನಿನಗೆ ಪೂಜೆ ಮಾಡೋಕ್ಕಾಗೋದಿಲ್ಲ ನಾವು. ಏಕೆಂದರೆ ನೀವು ಯತಿಗಳು, ನಿಮಗೆ ಮೈಲಿಗೆ ಮಡಿ ಅಂಟು ಮುಂಟು ಇದನ್ನೆಲ್ಲ ನೀವು ದೂರ ಇಡೋವಂಥವ್ರು. ಅದನ್ನೆಲ್ಲ ನಾವು ಪಾಲಿಸ್ಲೇಬೇಕು, ಅದನ್ನೆಲ್ಲ ನಾವು ಅನುಸರಣೆ ಮಾಡಲೇಬೇಕು. ಹಾಗೆ ರಾಯರಿಗೆ ಪೂಜೆ ಮಾಡೋದಕ್ಕೆ ಮುಂಚೆ ನಾವು ಎಷ್ಟೆಲ್ಲ ತಯಾರಿ ಮಾಡ್ಕೋತೀವಿ, ಎಷ್ಟೆಲ್ಲ ಶ್ರಮ ಪಟ್ಟು ನಿಮ್ಮ ಪೂಜೆ ಮಾಡ್ತೀವಿ. ವಾರಕ್ಕೊಂದು ದಿವಸ ನಿಮ್ಮ ಮಠ ತುಂಬ ದೂರ ಇದ್ದರೂ ಸಹ ವಾರಕ್ಕೊಂದು ದಿವಸ ನಿಮ್ಮ ಮಠಕ್ಕೆ ಬಂದು ನಿನಗೆ ಹೆಜ್ಜೆ ನಮಸ್ಕಾರ ಹಾಕಿ ನಿನಗೆ ಒಂದು ಸೇವೆ ಅನ್ನೋದು ನಾವು ಮಾಡ್ತೀವಿ. ಏನಕ್ಕೋಸ್ಕರ ಮಾಡ್ತೀವಿ? ಸುಮ್ಮನೆ ಮಾಡ್ತೀವ? ನಮಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಬಂದು ನಿನ್ನ ಮಠಕ್ಕೆ ಬರ್ತೀವ ತಂದೆ? ರಾಯರು ನಮ್ಮ ಜೊತೇಲಿದ್ದಾರೆ, ನಮ್ಮ ಕಷ್ಟ ಎಲ್ಲ ದೂರ ಮಾಡ್ತಾರೆ ಅನ್ನೋದಕ್ಕೆ ತಾನೇ ನಾವು ಬರೋದು. ನಮ್ಮ ಮನೆ ದೇವ್ರುಗಳ್ಗೆ ವರ್ಷಕ್ಕೊಂದು ಸತಿ 2 ಸತಿ ಹೋದ್ರೂ ನಿಮಗೆ ವಾರಕ್ಕೊಂದು ಸತಿ ನಿಮ್ಮ ಮಟ್ಟಕ್ಕೆ ಬರ್ತೀವಲ್ಲ, ಮತ್ತು ಏನಕ್ಕೆ ನಮ್ಮ ಮೇಲೆ ನಿಮ್ಮ ಕರುಣೆ ಬರ್ತಾ ಇಲ್ಲ? ಏನಕ್ಕೆ ನಮ್ಗೆ ಅನುಗ್ರಹ ಮಾಡ್ತಾ ಇಲ್ಲ? ನಮಗೆ ನೀವು ಅನುಗ್ರಹ ಮಾಡಲೇಬೇಕು ತಂದೆ. ಅನುಗ್ರಹ ಮಾಡೋಕ್ಕಾಗಿಲ್ಲ ಅಂತಂದರೆ ನನಗೆ ಸಾವಾದರೂ ಕೊಟ್ಟುಬಿಡು ಅಂತ ಎಷ್ಟೊಂದು ಜನ ಬೇಡ್ತಿದ್ದಾರೆ ಭಗವಂತ. ಬೇಡ ತಂದೆ, ಸಾವು ಕೊಡಬೇಡ, ಅವ್ರು ಕೇಳಿದಂಥ ಅನುಗ್ರಹ ಕೊಟ್ಟು ನೀನು ಒಳ್ಳೇದು ಮಾಡಬೇಕು, ಅವ್ರ ಮನಸ್ಸಿನಲ್ಲಿ ಇದ್ದು ಅವ್ರಿಗೆ ಒಳ್ಳೆಯದನ್ನೇ ನೀನು ದಯ ಪಾಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಅವ್ರಿಗೇನು ಕೆಟ್ಟದಾಗ್ತಿದೆಯಾ ಅವ್ರ ಕನಸಿನ ಮುಖಾಂತರ ಹೋಗಿ ನೀನು ಸೂಚನೆ ಕೊಡು. ಅವ್ರ ಮನೆಗೆ ಹೋಗೋದಕ್ಕೆ ಮುಂಚೆ ನೀನು ಯಾವ ರೀತಿ ಸೂಚನೆ ಕೊಡ್ತೀಯಾ ನೀನು?
ಯಾವ ಥರ ನೀನು ಹೋಗ್ತೀಯ ಭಗವಂತ? ಮಂತ್ರಾಕ್ಷತೆ ರೂಪ ಹೋಗ್ತೀಯ, ನೀನು ಫೋಟೋ ರೂಪದಲ್ಲಿ ಹೋಗ್ತೀಯ, ಪ್ರಸಾದದ ರೂಪದಲ್ಲಿ ಹೋಗ್ತೀಯ, ಒಬ್ಬರು ಬಾಯಲ್ಲಿ ಹೇಳಿಸ್ತೀಯ, ರಾಯರು ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಮಾಡಿ ಅಂತಲೂ ಸಹ ಹೇಳಿಸ್ತೀಯ, ಈ ಥರ ಸೂಚನೆ ಕೊಡ್ತೀಯ. ಮತ್ತು ನಾವು ತಪ್ಪು ಮಾಡ್ತಿದ್ದೀವಿ ಅಂತಂದಮೇಲೆ ಅದಕ್ಕೂ ನೀನು ಕನಸಿನ ಮುಖಾಂತರನೋ ಇಲ್ಲ ಯಾರ ಬಾಯಲ್ಲಾದರೂ ಹೇಳ್ಸೋ ಥರ ಹೇಳಿಸಿ ನಾವು ಮಾಡಿದಂಥ ತಪ್ಪನ್ನ ನಮಗೆ ತಿದ್ದೋ ಥರ ಮಾಡು ನೀನು. ನಾವು ಅರ್ತ್ಕೋಬೇಕು, ಅರ್ತ್ಕೊಂಡು ತಿರ್ಗಾ ತಪ್ಪನ್ನ ಮಾಡದಿರೋ ಥರ ನಮಗೆ ದಯಪಾಲಿಸು ನೀನು, ಅನುಗ್ರಹ ಮಾಡು. ಕಷ್ಟನೇ ಕೊಡ್ತಾ ಹೋಗಬೇಡ. ನಮಗೆ ಗೊತ್ತಾಗೋದಿಲ್ಲ ಮನುಷ್ಯರು ನಾವೇನು ತಪ್ಪು ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗುತ್ತಲ್ವಾ? ನೀವು ಅದನ್ನೆಲ್ಲ ನಮಗೆ ತಿಳಿಸಿ ನಮಗೆ ಸೂಚನೆ ಕೊಡಬೇಕು. ನೀವು ನಮ್ಗೆ ಗೊತ್ತಾಗೋ ಥರ ನೀವು ಅನುಗ್ರಹ ಮಾಡಬೇಕು ಅಂತ ನಾನಿಷ್ಟನ್ನು ಕೇಳ್ಕೊತೀನಿ. ನಮಗೆ ಪ್ರತಿದಿನವೂ ನಿಮ್ಮ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟ ಎಲ್ಲ ಹೇಳೋಕ್ಕಾಗೋದಿಲ್ಲ ತಂದೆ. ಯಾಕೆ ಅಂತಂದರೆ ನಾವು ಯಾವಾಗಲೂ ಹೇಳ್ತಿದ್ರು, ನಿಮಗೂ ದಿನ ಕೇಳ್ತಿದ್ರೆ ನಿಮಗೂ ಸಹ ಅದೇ ಹೇಳ್ತಿರ್ತಾರಪ್ಪ ಇವರು ಅಂತ ನಿಮಗೂ ಸಹ ಬೇಜಾರಾಗೇ ಆಗುತ್ತೆ ಅಲ್ವಾ? ನಮ್ಮ ಕಷ್ಟನ ಒಬ್ಬ ಮನುಷ್ಯನ ಮುಂದೆ ಯಾವಾಗಲೂ ಹೇಳ್ತಿದ್ರೆ ಅವ್ರಿಗೂ ಸಹ ಬೇಜಾರಾಗುತ್ತೆ. ಏನು ಯಾವಾಗಲೂ ಇವ್ರ ಕಷ್ಟನೇ ಹೇಳ್ಕೊತಿರ್ತಾರೆ ಅಂತ ಕೇಳೋರ್ಗೂ ಸಹ ಒಂಥರ ಬೇಜಾರಾಗುತ್ತೆ. ಬೇಡ ತಂದೆ, ನಿಮ್ಮ ಮುಂದೆ ಕೂತ್ಕೊಂಡು ಯಾರು ಕಷ್ಟ ಅನ್ನೋದು ಹೇಳ್ಕೊಳ್ಳೋದು ಬೇಡ. ಅವ್ರ ಕಷ್ಟನೆಲ್ಲ ತಿಳಿದು ನೀನೇ ಅನುಗ್ರಹ ಮಾಡು ಅಂತ ನಾನಿಷ್ಟನ್ನ ಬೇಡ್ಕೊತೀನಿ. ನಿಮ್ಗೆ ಯಾವ ರೀತಿ ಸೇವೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕೋ ಖಂಡಿತ ನಾವೆಲ್ಲ ಪೂಜೆ ಮಾಡೇ ಮಾಡ್ತೀವಿ ತಂದೆ. ನಾವು ನಿಮ್ಮನ್ನು ನಂಬಿದ್ದೀವಿ, ನಿಮ್ಮ ಮಕ್ಕಳು ನಾವು. ನಮಗೆ ನೀವು ಅನುಗ್ರಹ ಮಾಡಲೇಬೇಕು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.